ಟೀಮ್ಸ್ ಮೊದಲು ಇಂಟ್ರೊಡ್ಯೂಸ್ ಮಾಡ್ತೀನಿ. ಟೀಮ್ 1 ಪ್ರಹ್ಲಾದ, ಟೀಮ್ 2 ಧ್ರುವ, ಟೀಮ್ 3 ಮಾರ್ಕಂಡೇಯ. ಟೀಮ್ 1 ಅಲ್ಲಿ ಪ್ರಹ್ಲಾದ ಟೀಮಲ್ಲಿ ಅಂಕಿತಾ ನಾಯಕ್, ಅಂಕಿತಾ ಚೆನ್ನೈ, ಮನೋನ್ಮಣಿ, ಲಕ್ಷ್ಮೀ ಪಗಡಾಳ್, ಸನ್ನಿಧಿ. ಟೀಮ್ 2 ಧ್ರುವ ಟೀಮಲ್ಲಿ ಮೀರಾ ರಾಮಮೋಹನ್, ಲಾವಣ್ಯ ರಘುತ್ತಮನ್, ಹರಿಣಿ ರಾಘವೇಂದ್ರನ್, ರಂಗಶ್ರೀ, ಶಾಲ್ಮಲಿ. ಟೀಮ್ 3 ಮಾರ್ಕಂಡೇಯ ಟೀಮಲ್ಲಿ ಸತ್ಯ, ಸಹನ, ಶ್ರೀಹರಿಣಿ, ಇಂದು ಪ್ರಸನ್ನ, ಗೌರಿ ಪಾಂಡುರಂಗಿ. ಪರಿಚಯ ಗ್ರೂಪ್, ಪ್ರವೇಶ, ಶಿಕ್ಷಾ, ಹೀಗೆ 3 ಡಿಫ್ರೆಂಟ್ ಗ್ರೂಪ್, ಸ್ಪೆಷಲ್ ಕ್ಲಾಸಸ್ ವಿಚ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಾಸ ಸಾಹಿತ್ಯ. ಹೀಗಿರುವ 3-4 ಗ್ರೂಪ್ಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ವಿ. ಆನ್ ದಟ್ ಎಕ್ಸಾಮ್ ಬೇಸಿಸ್ ಇವತ್ತು ಕ್ವಿಝಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ರೌಂಡನ್ನು ಇಂಟ್ರಡ್ಯೂಸ್ ಮಾಡಿಸ್ತೀನಿ. ರೌಂಡ್ 1 ಫೈಂಡ್ ದಿ ಕ್ಯಾರೆಕ್ಟರ್. ಆಡಿಯನ್ಸಿಗೂ ಕ್ವೆಶನ್ಸ್ ಇರ್ತದೆ, ಜಸ್ಟ್ ಆ್ಯಸ್ ಲಾಸ್ಟ್ ಟೈಮ್, ಸೇಮ್ ಮಾಡೆಲ್. ರೌಂಡ್ 1 ಫೈಂಡ್ ದಿ ಕ್ಯಾರೆಕ್ಟರ್. ನಾವು 2 ಕ್ಲೂ ಕೊಡ್ತೀವಿ. ಆಫ್ಟರ್ ದಿ ಸೆಕೆಂಡ್ ಕ್ಲೂ ನೀವು ಕ್ಯಾರೆಕ್ಟರ್ ಯಾರು ಎಂದು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕ್ಲೂ ಅಷ್ಟರೊಳಗೆ ಕ್ಯಾರೆಕ್ಟರ್ ಫೈಂಡ್ ಔಟ್ ಮಾಡಿ ಅದು ತಪ್ಪಾಯಿತಂದರೆ ನೆಗೆಟಿವ್ ಮಾರ್ಕಿಂಗ್. ಫಸ್ಟ್ ರೌಂಡ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಮಾಡ್ಕೋಬೇಡ್ರಿ, ಆಮೇಲೆ ಸ್ಟಾರ್ಟ್ ಮಾಡೋದು ಭಾಳ ಕಷ್ಟ. ಸೊ ವೆಯ್ಟ್ ಫಾರ್ ದಿ ಸೆಕೆಂಡ್ ಕ್ಲೂ. 2ನೇ ಕ್ಲೂ ಆದ ನಂತರ ಆನ್ಸರ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಫೈಂಡ್ ದಿ ಕ್ಯಾರೆಕ್ಟರ್. ಫಸ್ಟ್ ಕ್ವೆಶನ್. ಬಜರ್ ರೌಂಡ್. ಹೌದು, ಬಜರ್ ರೌಂಡ್. ಫಸ್ಟ್ 1 ಯಾರು ಫಸ್ಟ್ ಬಜರ್ ಪ್ರೆಸ್ ಮಾಡ್ತೀರಿ ದೇ ವಿಲ್ ಗೆಟ್ ಚಾನ್ಸ್ ಟು ಆನ್ಸರ್. ಸುಮ್ಮನೆ ಮಾಡಬೇಡಿ, ನಾನು ಕ್ವೆಶನ್ ಕೇಳಿದ ಮೇಲೆ ಮಾಡಿ. ಕ್ವೆಶನ್ 1, ಕ್ಲೂ 1, ಫಸ್ಟ್ ಕ್ಲೂ. ಐ ಆಮ್ ದಿ ಸನ್ ಆಫ್ ಸೇಜ್ ವಿಭಾಂಡಕ, ವಿಭಾಂಡಕರ ಪುತ್ರ. ಕ್ಲೂ 2 ಹೇಳಿದ ಮೇಲೆ ಬಜರ್ ಪ್ರೆಸ್ ಮಾಡಬೇಕು. ಸೆಕೆಂಡ್ ಕ್ಲೂ, ಐ ವಾಸ್ ಬ್ರಾಟ್ ಟು ಅ ಕಿಂಗ್ಡಮ್ ಟು ಎಂಡ್ ಫೆಮೈನ್. ಋಷ್ಯಶೃಂಗರು. ವೆರಿ ಗುಡ್. ಟೀಮ್ 2 5 ಪಾಯಿಂಟ್ಸ್ ಫಾರ್ 1 ಕ್ವೆಶನ್. ಇದರಲ್ಲಿ ಟೀಮ್ 2 ವಿಚ್ ಇಸ್ ಟೀಮ್ 2 ಧ್ರುವ ಟೀಮ್ ಗೆಟ್ಸ್ 5 ಪಾಯಿಂಟ್. ಕ್ವೆಶ್ಚನ್ ನಂಬರ್ 2. ಐ ಆಮ್ ದಿ ಗ್ರ್ಯಾಂಡ್ ಸನ್ ಆಫ್ ವೇದವ್ಯಾಸ ದೇವ. ವೇದವ್ಯಾಸ ದೇವರ ಮೊಮ್ಮಗ ನಾನು. ಐ ಪ್ರೊಪಗೇಟೆಡ್ ಪುರಾಣಾಸ್. ಉಗ್ರಶ್ರವಸ್. ಸೂತ ಪುರಾಣಿಕರು. ಕರೆಕ್ಟ್ ಆನ್ಸರ್, ಸೂತ ಪುರಾಣಿಕರು. ಟೀಮ್ 2 5 ಪಾಯಿಂಟ್ಸ್. ಉಳ್ಕಿದ ಟೀಮಲ್ಲಿ ಯಾರಿಗಾದರೂ ನಿದ್ದೆ ಬರ್ತಾ ಇದೆ ಅಂತ ಅನಿಸ್ತಾ ಇದ್ದರೆ ಸ್ವಲ್ಪ ಎಚ್ಚರದಿಂದ ಕ್ವೆಶನ್ಸನ್ನು ಕೇಳಿ. ಮಹಾಭಾರತ ಕ್ಲಾಸ್ ಕೂತವರು ಎಲ್ಲ ಟೀಮಲ್ಲಿ ಇದ್ದೀರಿ. ಸೊ ಸ್ವಲ್ಪ ಶ್ರವಣ ಮಾಡಿ. ಬಜರ್ ವರ್ಕ್ ಆಗ್ತಾ ಇಲ್ಲ. ಬಜರ್ ಮಾಡಿದ್ರಾ? ಅವರಾದರೆ ಇನ್ನೂ ಸ್ಟ್ರಾಂಗಾಗಿ ಮಾಡಿದ್ದಾರೆ ಬಜರ್. ಫಸ್ಟ್ ಹೀಗೆ ಕೇಳಿಸ್ತು ನಮಗೆ. ಸೊ ಇನ್ನೂ ಸ್ಟ್ರಾಂಗಾಗಿ ಮಾಡಿ. ಕ್ವೆಶನ್ 3. ಐ ಆಮ್ ದಿ ಸಾರಥಿ ಆಫ್ ಜನಮೇಜಯ, ಜನಮೇಜಯನ ಸಾರಥಿ. ಫಸ್ಟ್ ಕ್ಲೂ. ಕ್ಲೂ 2, ನಾನು ಶಿಲ್ಪಿಯ ಫ್ರೆಂಡ್. ವೆರಿ ಗುಡ್, ಲೋಹಿತಾಕ್ಷ. ಕರೆಕ್ಟ್ ಆನ್ಸರ್. ಟೀಮ್ 1 ಪ್ರಹ್ಲಾದ ಗೆಟ್ಸ್ 5 ಮಾರ್ಕ್. Question number 4. I harmed a sage's yajna, but I was not killed by Rama at that time. Clue number 1. I harmed a sage's yajna. Clue. Marisha. Team 1 Prahlada team gets 5 points. Question number 5. I belong to Yayavara Kula. I belong to Yayavara Kula. Hand raise ಮಾಡಿದರೆ ನಾನು ಆನ್ಸರ್ ಮಾಡಲ್ಲ. ಸೆಕೆಂಡ್ ಕ್ಲೂ. I eliminate the fear of snakes. ಸರ್ಪ ಭಯವನ್ನು ಪರಿಹಾರ ಮಾಡುವವರು. ಓಪನಿಂಗ್ ಪಾಯಿಂಟ್ಸ್ ಫಾರ್ ಟೀಮ್ 3. ಟೀಮ್ 3 ಮಾರ್ಕಂಡೇಯ ಟೀಮ್ಗೆ ಓಪನಿಂಗ್ ಪಾಯಿಂಟ್ಸ್ 5 ಪಾಯಿಂಟ್ಸ್. Question number 6. Clue 1. I am a small sarpa. Nan bhal sannonu. Clue 2. I informed about the conversation between Brahma and the Devatas.
ಪ್ರೇತ. ಇಲಾಪತ್ರ. ಇಲಾಪತ್ರ. ರೈಟ್ ಆನ್ಸರ್. ಬಸರ್ ಪ್ರೆಸ್ ಮಾಡಿದ ಮೇಲೆ ಆನ್ಸರ್ ಮಾಡಬೇಕು. ಓಕೆ, ಸ್ವಲ್ಪ ಟಫಾಗಿ ಕ್ವಶನ್ಸ್ ತೆಗೆದಿರ್ಬೇಕೇನೋ. ಇಲ್ಲ, ಮಹಾಭಾರತದಿಂದ ನಡೆದ ಕ್ಲಾಸಲ್ಲಿ ತೆಗೆದ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ತಾ ಇದ್ದಾರೆ ಇವರು. ಇದು ನಾವು ಬಹಳ ಸ್ಟ್ರಿಕ್ಟಾಗಿ 3 ಜನ ಮಾತ್ರ ಕೂತು ತೆಗೆದೀವಿ. ಯಾರಿಗೂ ಇದರಲ್ಲಿ ಯಾವ ಒಂದು ಪಾತ್ರವಿಲ್ಲ. ಕ್ಲೂ 1. ಐ ವಾಸ್ ಇನ್ ಸುಗ್ರೀವಾಸ್ ಆರ್ಮಿ ಡ್ಯೂರಿಂಗ್ ದಿ ಸರ್ಚ್ ಫಾರ್ ಸೀತಾ. ಕ್ಲೂ 2. ನಾನು ವಾಲಿಯ ಮಗ. ನೀವು ಬಜರ್ ಪ್ರೆಸ್ ಮಾಡಿ ಆನ್ಸರ್ ಮಾಡಬೇಕು. ಅವ್ರು ಆನ್ಸರ್ ಮಾಡಿಬಿಟ್ಟಿದ್ದಾರೆ. ಟೀಮ್ 3 ಗೆಟ್ಸ್ 5 ಪಾಯಿಂಟ್. ನೆಕ್ಸ್ಟ್ ಟೈಮ್ ಹಂಗೆ ಮಾಡಬೇಡಿ. ಉಳ್ಕಿದವ್ರು ಬಜರ್ ಪ್ರೆಸ್ ಮಾಡಬೇಕಾದಾಗ ನೀವು ಆನ್ಸರ್ ಮಾಡಬಾರ್ದು. Question 8. Clue 1. There was Pradyumna Rupa Bhagavanta Avesha in me. Clue 2. I am Kamas, Pradyumna's Avatara. ಭರತ. 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 ವೆರಿ ಗುಡ್. Question number. Penance on Shiva. Clue 1. I observed penance on Shiva. Clue 2. I changed from girl to boy with the help of Tumburu. Team 3. Team 2. ಶಿಖಂಡಿ. Shikandi. Dhruva team gets 5 more points. Very good. ಇದು ಫೈಂಡ್ ದಿ ಕ್ಯಾರೆಕ್ಟರ್ ರೌಂಡ್. ರಾಮಾಯಣ ಮಹಾಭಾರತದಲ್ಲಿ ಕಥೆ ಹಾಗೂ ನಿರ್ಣಯದಲ್ಲಿ ಏನೇನು ಭಾಗ ನಾವು ಕ್ಲಾಸಲ್ಲಿ ತೆಗೆದೀವಿ ಅದರ ಬೇಸಲ್ಲಿ ಈ ರೌಂಡನ್ನು ಫಾರ್ಮ್ ಮಾಡಿದ್ವಿ. ಅಟ್ ದಿ ಎಂಡ್ ಆಫ್ ಈ ಫಸ್ಟ್ ರೌಂಡ್ ಮಾರ್ಕ್ಸನ್ನು ಸಂಜನಾ ಅನೌನ್ಸ್. ಪ್ರಹ್ಲಾದ 10 points. Team 2 Dhruva 25 points. Team 3 Markandeya 10 points. ಆಡಿಯನ್ಸಿಗೆ ಈ ಫಸ್ಟ್ ರೌಂಡಿಂದ ಕ್ವೆಶನ್. ಒಂದು ರೌಂಡಿಗೆ. ಸೊ ಫಸ್ಟ್ ರೌಂಡಿಂದ ಕ್ವೆಶನ್. ಆ ಮೈಕ್ ಕೊಡ್ತಾರೆ. ನೀವು ಹ್ಯಾಂಡ್ ರೈಸ್ ಮಾಡಿದರೆ ಮೈಕ್ ಕೊಡ್ತಾರೆ ಡೆಫಿನೆಟ್ಲಿ. ಸೊ ಕ್ಲೂ 1. ಐ ಹ್ಯಾವ್ ಅ ವೆರಿ ಲಾಂಗ್ ಲೈಫ್. ದೀರ್ಘ ಆಯುಷ್ಯ ಇದೆ ನನಗೆ. ಐ ಹ್ಯಾವ್ ಅ ವೆರಿ ಲಾಂಗ್ ಲೈಫ್. ಕ್ಲೂ 2. ಐ ಲಿವ್ಡ್ ಆಸ್ ಅ ಬ್ರಹ್ಮಚಾರಿ ಮೈ ಎಂಟೈರ್ ಲೈಫ್. ಭೀಷ್ಮ. ವೆರಿ ನೈಸ್. ವೆರಿ ಗುಡ್. ಸಿ ವೆರಿ ಟ್ಯಾಲೆಂಟೆಡ್ ಆಡಿಯನ್ಸ್. ನೀವು ಸರಿ ಆನ್ಸರ್ ಮಾಡಿಲ್ಲ ಅಂದರೆ ಹಿಡಿತಾರೆ ಅವರೆಲ್ಲರೂ. ಕ್ಲಾಸಿಗೆ ಭಾಳ ಜನ ಸ್ಟೂಡೆಂಟ್ಸ್ ಜೊತೆ ಅವ್ರ ಪೇರೆಂಟ್ಸ್ ಕೂತ್ಕೊಂಡಿದ್ದಾರೆ. ಅದರಿಂದ ಭಾಳಷ್ಟು ಆನ್ಸರ್ಸ್ ಅವರಿಗೂ ಗೊತ್ತು ಅಂತ. ಅಕ್ಷರಿ ರೌಂಡ್ 2. ರೌಂಡ್ 1 ಮುಗೀತು. ರೌಂಡ್ 2 ಹೋಗೋಣ ಸ್ವಲ್ಪ ಬೇಗ. ಅಂತಾಕ್ಷರಿ ರೌಂಡ್. ಇಷ್ಟೊತ್ತು ಏನು ಬಾರಿಸ್ತಾ ಇದ್ದೀರಿ ಸ್ವಲ್ಪ ನೆಂದರೆ ಸರಿ. ಬಜರ್ ರೌಂಡೆಲ್ಲ ಅಂತಾಕ್ಷರಿ ರೌಂಡ್. ಸೊ ನಿಮಗೆ ಗೊತ್ತದೆ ಎಂಡಿಂಗ್ ಲೆಟರ್ ಅದನ್ನು ನೀವು ಪಾಸ್ ಆನ್ ಮಾಡ್ತಾ ಹೋಗಬೇಕು. ಅಂತಾಕ್ಷರಿಯಲ್ಲೇ ಈ ಸಲ ಎರಡು ಡಿಫ್ರೆಂಟ್ ರೌಂಡ್ ಸೆಕ್ಷನ್ಸ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಸೆಕ್ಷನ್ ಏನಂದರೆ ನಾರ್ಮಲ್ ಅಂತಾಕ್ಷರಿ ರೌಂಡ್. 1 ರೌಂಡು. ಟೀಮ್ 1 ಸ್ಟಾರ್ಟ್ ಮಾಡ್ತಾರೆ. ಟೀಮ್ 2 ಶುಡ್ ಕಂಟಿನ್ಯೂ. ಋಷ್ಯಶೃಂಗ ಮಹರ್ಷಿ. ಅಂತ್ಯಾಕ್ಷರಿ ಹಾಡಬೇಕು. ಹಾಡಬೇಕು. ಯಾವುದಾದ್ರಣ ಹಾಡು. ಎನಿವನ್. ಟೈಮ್ ತಗೋಬಾರ್ದು. ಕಚೇರಿ ಇಲ್ಲ ಇದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೌಂಟಿಂಗ್ ಈಸಿ. ನಾ ಹೇಳೋ ತನಕ ಹಾಡಬೇಕು. ಪಲ್ಲವಿಯನ್ನೇ ತಿರುಗಿ ರಿಪೀಟ್ ಮಾಡೋದು ಸರಿ ಇಲ್ಲ. ನಾ ಹೇಳೋ ತನಕ ಹಾಡಿ ಮುಗಿಸ್ಬೇಕು. ಬಾರಮ್ಮ ಮಾ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಬೇಗ ಹಾಡಿ. ಮಾ ಗೊತ್ತಿಲ್ಲ ಅಂದರೆ ಪಾಸ್ ಆನ್. ಮಾ ಹಾಡು. ಮಾದಾಗ ದಾಸರ ಪದ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ. ಹಾಡು ಸಾಹಿತ್ಯ ಚೇಂಜ್ ಆಗಿದೆ. ಸ್ವಂತ ಹಾಡು ರಚನೆ ಯಾರು ಮಾಡಬೇಕಾಗಿಲ್ಲ. ದಾಸರು ಮಾಡಿದ ಹಾಡನ್ನು ಹಾಡಿದರೆ ರಾಮ 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 ಎಂದೆರಡಕ್ಷರ ಪ್ರೇಮ. ಟೀಮ್ 1. ರಾಮ
ದಶರಥ. ಬಾಯಿ ತೆಗಿಬಾರ್ದು. ಅಗ್ನಿಯಿಂದ ಅಗ್ನಿಪುರುಷ ಎಲ್ಲ ಕೊಡ್ತಾ ಇರ್ತಾನೆ. ಅವರ ಕೌಶಲ್ಯ ಸುಮಿತ್ರ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮನೋನ್ ಮಣಿ ವೆರಿ ಗುಡ್. ಪ್ರಸಂಗ ಹೇಳಬೇಕಮ್ಮ, ಏನು ತೋರಿಸಿದ್ಲೋ ಆ ಪ್ರಸಂಗ ಹೇಳಬೇಕು. ಲಕ್ಷ್ಮಣ ಶೂರ್ಪಣಖನ ಮೂಗು ಹಾಗೂ ಕಿವಿಯನ್ನು ಟೀಮ್ 3 ವೆರಿ ಗುಡ್ 5 ಪಾಯಿಂಟ್ಸ್. ಧ್ರುವ ಟೀಮ್ ಸ್ವಲ್ಪ ಎಲ್ಲರೂ ಎನ್ಕರೇಜ್ ಮಾಡಿ. ಅವರು ಇದು ಅಷ್ಟು ಸುಂದರವಾಗಿದೆ. ಸ್ತ್ರೀ ಹಾಂ ಯಾರು? ದ್ರೌಪದಿ ಇಲ್ಲ, ರುಕ್ಮಿಣಿ. ಮುಂದೆ ಅಲ್ಲ, ವ್ಯಕ್ತಿಯನ್ನು ತೋರಿಸಬೇಡ, ಪ್ರಸಂಗವನ್ನು ತೋರಿಸು, ಕಂಡುಹಿಡಿಯೋದು ಈಸ್. ನೋಡಿ ಎಲ್ಲರೂ ಮೋಹಕ ನೋಡ್ತಾ ಇರ್ತಾರೆ. ಇಲ್ಲ 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 ಹೇಳು. ಸುಂದರವಾಗಿರೋಳು ಬೇರೆ ಟೀಮ್ ಯಾರಾದರೂ ಗೆಸ್ ಮಾಡ್ಲಿಕ್ಕಾದ್ರೆ? ಟೀಮ್ 1 ಕಿಚಕ ದ್ರೌಪದಿ ಮೇಲೆ ಮೋಹ. ಅಲ್ಲ 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 ಅಲ್ಲ, ಸಲ ಮಾಡು. ಬೇರೆ ಯಾರಾದರೂ? ಸನ ಇಲ್ಲ ಇಲ್ಲ, ಟೈಮ್ ಔಟ್ ಆಯಿತು. ಆಡಿಯನ್ಸ್ ಯಾರಾದರೂ? ಇದು ಪುರೂರುವ ಊರ್ವಶಿಯನ್ನು ಇದು ಮಾಡಿದ ಇನ್ಸಿಡೆಂಟು. ನೆಕ್ಸ್ಟ್ ಕ್ವೆಶನ್, ಶೇಷದೇವರ ಆವೇಶ. ಶೇಷದೇವರ ಆವೇಶ ಅಂದ ಕೂಡಲೇ ನೀವು ಬಸರ್ ಪ್ರೆಸ್ ಮಾಡಿದ್ದೀರಿ. ಎಷ್ಟು ಶೇಷದೇವರ ಆವೇಶ ಹೇಳಿ, ಆನ್ಸರ್ ಮಾಡಿ. ಲಕ್ಷ್ಮಣ. ನೆಗೆಟಿವ್ ಪಾಯಿಂಟ್ಸ್, ನೆಗೆಟಿವ್ ಮಾರ್ಕಿಂಗ್. ಅದಕ್ಕೆ ಆವೇಶದ ಜೊತೆಗೆ ಇನ್ನೇನು ಹೇಳ್ತೀವಿ ಅಂತ ಸ್ವಲ್ಪ ವೆಯ್ಟ್ ಮಾಡಿ ಆನ್ಸರ್ ಮಾಡಬೇಕು. ಶೇಷದೇವರ ಆವೇಶ ಇಂದ್ರನ ಅವತಾರ. ಅರ್ಜುನ. ಸ್ವಲ್ಪ ಸಾವಕಾಶ ಬಾರಿಸಬಹುದು. ಸ್ವಯಂಭು ಮನುವಿನ ಅವತಾರ. ದಶರಥ. ಬೃಹಸ್ಪತಿ ಆಚಾರ್ಯರ ಅವತಾರ. ದ್ರೋಣಾಚಾರ್ಯ. ವೆರಿ ಗುಡ್. ವಿಷ್ಣುವಿನ ಆವೇಶ ಇಂದ್ರನ ಅವತಾರ. ವಾಲಿ. ವಾಲಿ. ವೆರಿ ಗುಡ್. ವಾಲಿ. ಅವತಾರ. ಭೃಗುಮುನಿಯ ಆವೇಶ ಕಾಲನೇಮಿಯ ಅವತಾರ. ಕಂಸ. ಆವೇಶ ಅಶ್ವಿನಿ ದೇವತೆಗಳ ಅವತಾರ. ವರುಣನ ಆವೇಶ ಟೀಮ್ ನಕುಲ ಸಹದೇವ. ವರುಣನ ಆವೇಶ ಅಶ್ವಿನಿ ದೇವತೆಗಳ ಅವತಾರ. ಅಶ್ವಿನಿ ದೇವತೆಗಳ ಆವೇಶ ವರುಣನ ಅವತಾರ. ಕ್ವಶನ್ ಇರಬೇಕು. ಮೈಂದನ ವಿವಿಧ. ತಾರಾ ಅಪ್ಪನಾದ ಸುಷೇನ. ತಾರ ತಂದೆಯಾದ ಸುಷೇನ. ವೆರಿ ಗುಡ್. ಒಂದು ಕಶ್ಯಪನ ಅವತಾರ. ಹಿರಣ್ಯಕಶ್ಯಪನ ನೆಕ್ಸ್ಟ್ ಅವತಾರ ಏನು? ನೆಕ್ಸ್ಟ್ ಆಡಿಯನ್ಸಿಗೆ ವಿಜಯನ ಆವೇಶ ಹಿರಣ್ಯಕಶ್ಯಪನ ಅವತಾರ. ಹ್ಯಾಂಡ್ ರೈಸ್ ಮಾಡಿ ಮೈಕ್ ಬರ್ತದೆ. ಶಿಶುಪಾಲ. ವಿಜಯನ ಆವೇಶ ಹಿರಣ್ಯಕಶ್ಯಪನ ಅವತಾರ ಕುಂಭಕರ್ಣ. ಆದರೆ ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ಶಿಶುಪಾಲ. ಎರಡೂ ಆನ್ಸರ್ ಸೆಟ್ ಆಗ್ತದೆ. ವೆರಿ ಗುಡ್. ಇನ್ನೊಂದು ಕ್ವೆಶನ್ ಆಡಿಯನ್ಸಿಗೆ. ವಾಯುದೇವರ ಆವೇಶ ಪರಾವಹ ಮರುತ್ ಅವತಾರ. ವಾಯುದೇವರ ಆವೇಶ ಪರಾವಹ ಮರುತಿನ ಅವತಾರ. ವೆರಿ ಗುಡ್. ಪಾಂಡುರಾಜ. ಪಾಂಡುರಾಜ. ರಮಾಕ. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ರೌಂಡ್. ಈ ರೌಂಡ್ ಎಂಡ್ ನಿಮ್ಮ ಮಾರ್ಕ್ಸ್ ನೋಡೋಣ. ಟೀಮ್ 1 0, ಟೀಮ್ 2 30, ಟೀಮ್ 3 5. ಅಜಗಜಾಂತರ ವ್ಯತ್ಯಾಸ ಇದೆ ಮಾರ್ಕ್ಸಲ್ಲಿ. ಸ್ವಲ್ಪ ಟೀಮ್ 1 ಆ್ಯಂಡ್ ಟೀಮ್ 2 ಧ್ರುವ ಆ್ಯಂಡ್
ಧ್ರುವ ಇಲ್ಲ. ಪ್ರಹ್ಲಾದ್ ಆ್ಯಂಡ್ ಮಾರ್ಕಂಡೇಯ ಟೀಮ್ ಇನ್ನೊಂದು ಸ್ವಲ್ಪ ಸ್ಪೀಡಪ್ ಆಗಬೇಕು ನೀವು. ರೌಂಡ್ 5 ಹೂ ಸೆಟ್ ಟು ಹೂಮ್, ಯಾರು ಯಾರಿಗೆ ಹೇಳ್ಯಾರ? ಡೈಲಾಗ್ ನಾವು ಹೇಳ್ತೀವಿ, ಹೂ ಸೆಟ್ ಟು ಹೂಮ್, ಯಾರು ಯಾರಿಗೆ ಹೇಳ್ಯಾರ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಬಜರ್ ರೌಂಡ್. ನೀವು ಜೋರು ಬಜರ್ ಪ್ರೆಸ್ ಮಾಡಬೇಕು. ಕುಳಿತಿದ್ದರಿಂದ ನನ್ನ ಮಗನಿಗೆ ಪತ್ನಿಯಾಗು. ಶಂತನುವಿನ ಅಪ್ಪ ಹೇಳಿದ್ದು. ಶಂತನುವಿನ ಅಪ್ಪ ಯಾರು? ಸತ್ಯವತಿ. ಗಂಗಾದೇವಿಗೆ ಹೇಳಿದ್ದು. ಗಂಗಾದೇವಿಗೆ ಶಂತನು ಅಪ್ಪ. ಆಡಿಯನ್ಸ್, ಶಂತನುವಿನ ಅಪ್ಪ ತಂದೆ ಯಾರು? ಪ್ರದೀಪರಾಜ. ಎರಡನೇ ಕ್ವೆಶನ್, ರಕ್ಷಣೆಗಾಗಿ ನಾನು ಬರುತ್ತೇನೆ, ರಾಮ ಬೇಡ. ನಾನು ಬರುತ್ತೇನೆ ನಿಮ್ಮ ರಕ್ಷಣೆಗಾಗಿ, ನೀವು ಕರೆದಿದ್ದೀರಿ, ನಾನು ಬರುತ್ತೇನೆ. ಕಂಟ್ರೋಲ್. ದಶರಥ ಯಾರಿಗೆ? ವಿಶ್ವಾಮಿತ್ರರಿಗೆ. ವೆರಿ ಗುಡ್. ಕ್ವೆಶ್ಚನ್ 3, ನನ್ನ ಸಂತತಿಯಿಂದಲೂ ನಿನಗೆ ಭಯ ದೂರವಾಗಲಿ. ನಾನು ಸದಾ ಉಗ್ರರೇತನಾಗಿ ಇರುತ್ತೇನೆ. ನನ್ನ ಸಂತತಿಯಿಂದಲೂ ನಿನಗೆ ಭಯ ದೂರವಾಗಲಿ. ನನ್ನಿಂದ ಮಾತ್ರ ಭಯ ಹೋಗೋದು ಬೇಡ, ನನ್ನ ಸಂತತಿಯಿಂದ, ನನ್ನ ಮಕ್ಕಳು, ನನ್ನ ವಂಶದಿಂದಲೂ ನಿನಗೆ ಭಯ ಇರೋದಿಲ್ಲ. ನಾನು ಊರ್ಧ್ವರೇತನಾಗಿ ಇರುತ್ತೇನೆ. ಕ್ವೆಶ್ಚನ್ ಟೀಮ್ 1. ಕೃಷ್ಣ. ಆಡಿಯನ್ಸಿಗೆ ಟೀಮ್ ಪಾಸ್. ಭೀಷ್ಮಾಚಾರ್ಯ ಯಾರಿಗೆ ಹೇಳಿದ್ದಾರೆ? ಭೀಷ್ಮಾಚಾರ್ಯ ಯಾರಿಗೆ ಹೇಳ್ತಾರೆ? ಹೂ ಕರೆಕ್ಟು. ಸೆಟ್ ಟು ಹೂಮ್, ಅದು ನಿಮಗೆದ್ದೆ ಕ್ವೆಶನ್. ಯಾರು? ಸತ್ಯವತೀಸ್ ಫಾದರ್. ವೆರಿ ಗುಡ್, ವೆರಿ ನೈಸ್. ನಿನಗೆ ಹೆಣ್ಣು ಮಗಳು ಹುಟ್ಟಿ ಗಂಡು ಆಗುತ್ತದೆ. ರುದ್ರದೇವರು ದ್ರುಪದ ರಾಜನಿಗೆ. ಭಾರತ್ಯಾದಿ ಸುರಸ್ತ್ರೀಯರು ಅವತಾರ ಮಾಡಿದ್ದಾರೆ, ನಿನಗೆ ಅವರ ಸಂಪರ್ಕವಾಗಲಿ. ಭಾರತ್ಯಾದಿ ಸುರಸ್ತ್ರೀಯರು ಅವತಾರ ಮಾಡಿದ್ದಾರೆ, ನಿನಗೆ ಅವರ ಸಂಪರ್ಕವಾಗಲಿ. ಬ್ರಹ್ಮದೇವರು ಮುದ್ಗಳ ಋಷಿಗಳು. ಬ್ರಹ್ಮದೇವರು ಮುದ್ಗಳ ಋಷಿ. ಎಲ್ಲಿ ಬರ್ತದೆ ಈ ಕತೆ? ಇಂದ್ರಸೇನ. ಯಾರು ಇಂದ್ರಸೇನ? ದ್ರೌಪದಿಯ 2ನೇ ಅವತಾರ. ನೀನು ಯಾವುದೇ ಒಳ್ಳೆಯ ಗುಣವನ್ನು ಕಂಡಿಲ್ಲವಾ? ಕೈಕೇಯಿ. ಮೂರು ಲೋಕಗಳು ನನ್ನ ಅಧೀನ. ಮೂರು ಲೋಕಗಳು ನನ್ನ ಅಧೀನ. ಇನ್ನು ಒಂದು ಸೆಂಟೆನ್ಸ್ ಹೇಳ. ನೆಕ್ಸ್ಟ್ದು, ನನ್ನ ಜೊತೆಗೆ ಸರಿ ವ್ಯವಹಾರ ಮಾಡದೇ ಇದ್ದಿದ್ದರಿಂದ ಈ ದೇವತೆಗಳ ಪರಿಸ್ಥಿತಿ ಏನಾಗಿದೆ ನೋಡಿ. ನನ್ನ ಜೊತೆಗೆ ಹೀಗೆ ಅಹಂಕಾರದಿಂದ ವ್ಯವಹಾರ ಮಾಡಿದ್ದರಿಂದ ಈ ದೇವತೆಗಳು ಏನಾಗಿದ್ದಾರೆ ನೋಡಿ. ರುದ್ರದೇವರು ಇಂದ್ರದೇವರಿಗೆ ಹೇಳುವ ಮಾತು. ಅಥವಾ ಯಾರಾದರೂ ಸಾಧನೆ ಮಾಡಿದ ಮಹಾಋಷಿಗಳು ಇರಬಹುದು. ಅವರು ಯಾರು ಎಂದು ಪ್ರಶ್ನೆ ಕೇಳಬೇಕಾದಾಗ ನಿಮಗೆ ಗೊತ್ತಾಗ್ತದೆ, ಆದರೆ ನೀವು ಹೇಳಬಾರದು. 3 ಜನಕ್ಕೆ ಅವರ ಬಗ್ಗೆನೇ ಪ್ರಶ್ನೆ ಬರ್ತದೆ. 3 ಜನ ಆದ ನಂತರ ಅವರು ಯಾರು ಎಂದು ಆಡಿಯನ್ಸ್ ಗೆಸ್ ಮಾಡ್ತಾರೆ. ಸೊ ಇದು ಒಂದು ರೌಂಡು. ಯಾರು ಆ ವ್ಯಕ್ತಿ ಎಂದು ನೀವು ಹೇಳಬಾರ್ದು, ಕ್ವೆಶ್ಚನಿಗೆ ಮಾತ್ರ ಉತ್ತರ ಕೊಡಿ.
ಟೀಮ್ 1 ಪ್ರಹ್ಲಾದ ಟೀಮಿಗೆ ಫಸ್ಟ್ ಕ್ವೆಶನಿಗೆ ಮಾತ್ರ ಉತ್ತರ ಕೊಡಿ. ಬೇರೆ ಯಾರು ಬಸರು ಇದು ಮಾಡೋದು ಬೇಡ, ಪ್ರೆಸ್ ಮಾಡೋದು ಬೇಡ. ವಾಟ್ ಇಸ್ ಹಿಸ್ ಫಸ್ಟ್ ಭಾವಬೋಧ ಗ್ರಂಥ? ಕ್ವೆಶನಿಗೆ ಆನ್ಸರ್ ಹೇಳಬೇಕು, ಯತಿಗಳ ಹೆಸರನ್ನು ಹೇಳಬಾರದು. ಕ್ವೆಶನಿಗೆ ಆನ್ಸರ್ ಹೇಳಬೇಕು, ಯತಿಗಳ ಹೆಸರನ್ನು ಹೇಳಬಾರದು. ತತ್ವಪ್ರಕಾಶ್ ಹೇಳಿ. ತತ್ವಪ್ರಕಾಶಕ ಭಾವಬೋಧ. ವೆರಿ ಗುಡ್. ಕ್ವೆಶನ್ 2, ಟೀಮ್ 2. ಯಾರು ಅದ್ವೈತ ಸಿದ್ಧಿ ಗ್ರಂಥಕ್ಕೆ ಮಂಡನ ಗ್ರಂಥವನ್ನು ಬರೆದಿದ್ದಾರೆ? ಅವರ ಶಿಷ್ಯರಲ್ಲಿ ಯಾರು ಅದ್ವೈತ ಸಿದ್ಧಿ ಗ್ರಂಥಕ್ಕೆ ಮಂಡನ ಗ್ರಂಥವನ್ನು ಬರೆದಿದ್ದಾರೆ? ನಾರಾಯಣ ಪಂಡಿತಾಚಾರ್ಯ. ವ್ಯಕ್ತಿ ಯಾರು ಅಂತ ಆಲೋಚನೆ ಮಾಡಿ ಇಟ್ಕೊಂಡು ಹೇಳ್ರಿ. ಕ್ವೆಶನ್ ಪಾಸಸ್ ಟು ಆಡಿಯನ್ಸ್. ತರಂಗಿಣಿ ರಾಮಾಚಾರ್ಯರು. ವೆರಿ ಗುಡ್. ಕ್ವೆಶನ್ 3, ಯಾರಿಗೆ ಯಾರನ್ನು ಕುಲಪತಿಗಳಾಗಿ ಮಾಡಿದರು? ಹಂಗಂದರೆ ನಾನು ಆನ್ಸರ್ ಹೇಳಂಗಿಲ್ಲ, ನೀವೇ ಹೇಳಬೇಕು ಆನ್ಸರ್. ಆಡಿಯನ್ಸ್ ಇದ್ದರೆ ರೆಡಿ ಇದ್ದರೆ ಹೇಳ್ಬೋದು. ವೇದೇಶ ತೀರ್ಥರು. ವೆರಿ ಗುಡ್. ಸರಿ, ಈಗ ಐ ಥಿಂಕ್ ಆಡಿಯನ್ಸ್ ಗೆಸ್ ಮಾಡಬಹುದು. ಈ ಯೋಗವನ್ನು ಪರಿಹಾರ ಮಾಡಿದರು. ಯಾವ ರಾಜನ ಹೆಸರು ಹೇಳಬೇಕು? ಯಾವ ಕೃಷ್ಣದೇವರಾಯ. ವೆರಿ ಗುಡ್. ಇದು ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್, ಅವರು ಶೇಷದೇವರು ಅವರನ್ನು ಬಂಧನೆ ಮಾಡಿದಾಗ ಅವರ ಗುರುಗಳ ಹೆಸರು ಹೇಳಿ, ಯಾರು ಅದನ್ನು ಬಿಡುಗಡೆ ಮಾಡಿದರು? ಶೇಷದೇವರು ಅವರನ್ನು ಶೇಷ ಬಂಧನ ಆದಾಗ ಅವರ ಗುರುಗಳು ಯಾರು ಅವರು ಆ ಬಂಧನವನ್ನು ವಿಮೋಚನೆ ಮಾಡಿದರು? ಗುರುಗಳ ಹೆಸರು ಮಾತ್ರ ಹೇಳಬೇಕು, ವ್ಯಕ್ತಿಯ ಹೆಸರು ಹೇಳಬಾರದು. ಶ್ರೀಪಾದರಾಯ. ಪದ್ಮನಾಭ ತೀರ್ಥರು. 2-3 ಗೆಸ್ ಎಲ್ಲ ಮಾಡಲಿಕ್ಕಿಲ್ಲ. ಟೀಮ್ 1, when he was binded by Sheshadeva, his guru came and removed it. ಬ್ರಹ್ಮಣ್ಯ ತೀರ್ಥರು. ವೆರಿ ಗುಡ್. ಟೀಮ್ 3ಗೆ ಕ್ವೆಶನ್, ಅವರು ಈ ಮಹಾನ್ ದಾಸರ ಯಾವ ಮಹಾನ್ ದಾಸರ ಗುರುಗಳು? ದಾಸರ ಹೆಸರು ಹೇಳಿ. ಯಾವ ಪುರಂದರದಾಸರು. ಪುರಂದರದಾಸರು. ಯಾರ ವ್ಯಕ್ತಿಗಳು? ವ್ಯಾಸರಾಜರು. ವೆರಿ ಗುಡ್. ಇದರಲ್ಲಿನ ಒಂದು ಕ್ವೆಶನ್ ಟೀಮ್ 1ಗೆ. ವ್ಯಕ್ತಿಯ ಹೆಸರು ಹೇಳಬೇಡಿ, ಆನ್ಸರ್. ಯಾವ 2 ಮಂತ್ರವನ್ನು ರಾಮ ಲಕ್ಷ್ಮಣರಿಗೆ ಇವರು ಉಪದೇಶ ಮಾಡಿದ್ದಾರೆ? ಯಾವ 2 ಮಂತ್ರದ ಹೆಸರು? ಯಾವ 2 ಮಂತ್ರವನ್ನು ರಾಮ ಲಕ್ಷ್ಮಣರಿಗೆ ಇವರು ಉಪದೇಶ ಮಾಡಿ? ಮೈಕ್ ಮಣ್ಣುಣ್ಮಣಿ ಕೈಯ ಕೊಡಿ. ಏನೋ ಹಿಂಗೆ ತಿರುಗಿ, ನಾ ಇಲ್ಲಿದ್ದೀನಿ. ಬಲ ಅತಿಬಲ. ಬಲ ಅತಿ ಬಲ ಮಂತ್ರ. ಕ್ವೆಶನ್ 2, ಸಂಹಾರ ಮಾಡು ಎಂದು ಇವರು ರಾಮನಿಗೆ ಹೇಳಿದರು. ತಾಟಕೆ. ವೆರಿ ಗುಡ್. ಕ್ವೆಶನ್ 3, ಇವರ ಆಶ್ರಮದ ಹೆಸರು ಏನು? ನೆಕ್ಸ್ಟ್ ರೌಂಡ್, ಲಾಸ್ಟ್ ರೌಂಡ್. ಇವರ ಆಶ್ರಮದ ಹೆಸರು ಏನು? ಇವರ ಆಶ್ರಮದ ಹೆಸರು ಏನು ಹೇಳಬಹುದು? ಸಿದ್ಧಾಶ್ರಮ. ಯಾರ ವ್ಯಕ್ತಿಗಳು? ವಿಶ್ವಾಮಿತ್ರರು. ವೆರಿ ಗುಡ್, ವೆರಿ ನೈಸ್. ಅಲ್ಲ, ನಿಮ್ಮ ಡೌಟ್ ಇದ್ರೆ ನಮ್ಮನ್ನೇ ಕೇಳಬಾರದು. ನೀವು ಪಾಯಿಂಟ್ಸ್ ಕೊಡಬೇಕು. ಅವ್ರು ಎಕ್ಸ್ಟ್ರಾ ಹೇಳ್ಯಾರೆ ಪಾಯಿಂಟ್ಸ್. ಒಂದು ಲಾಸ್ಟ್ ರೌಂಡ್. ಈ ರೌಂಡಿಗೆ ನಾವು ಕ್ವಿಝನ್ನು ಮುಗಿಸ್ಕೊಳ್ಳೋಣ. ಸಮಯ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದು ಲೇಟ್ ಪ್ರೋಗ್ರಾಮ್. ನಾವು ಆ್ಯಕ್ಚುಲಿ ಇನ್ನೊಂದು 4-5 ರೌಂಡ್ ನಡೆಸ್ಬೋದು, ಅಷ್ಟು ಕ್ವೆಶನ್ಸ್ ತೆಗೆದೀವಿ. ಆದರೆ ಈ ರೌಂಡ್ ಜೊತೆಗೆ ಮುಗಿಸ್ಕೊಮೋ. ಸ್ವರೂಪದಲ್ಲಿ ಯಾರು ಎಂದು ಯಾರಾಗಿ ಆಗೋದಿಲ್ಲ? ಮಹಾಭಾರತದಲ್ಲಿ ಬಂದಿದೆ ನಿಮಗೆ ಈ ನಿರ್ಣಯ ಭಾಗ. ಸ್ವರೂಪದಲ್ಲಿ ಡ್ಯಾಶ್ ಎಂದು ಡ್ಯಾಶ್ ಆಗೋದಿಲ್ಲ. ಯಾರು ಎಂದು ಯಾರು ಆಗೋದಿಲ್ಲ. ಕ್ವೆಶನ್ ಪಾಸಸ್ ಟು ಟೀಮ್ 2. ಹೆಣ್ಣು ಗಂಡ ಆಗೋದಿಲ್ಲ. ವೆರಿ ಗುಡ್. ಸ್ವರೂಪದಲ್ಲಿ ಹೆಣ್ಣು ಗಂಡ ಆಗೋದಿಲ್ಲ. ಕ್ವೆಶನ್ 2, In the Vivida, Vali, Sugriva, Hanuma and other Vanaras were born dash Rama. Before Rama. ಮೈಂದ, ವಿವಿಧ, ವಾಲಿ, ಸುಗ್ರೀವ, ಹನುಮಂತ ಮುಂತಾದವರು ರಾಮನಿಗೆ ಮುಂದೆ ಅವತಾರ ಮಾಡಿದರು.
Agni, who originated from Brahma's face, was born as the dash Vanara. ಬ್ರಹ್ಮಣ ಮುಖದಿಂದ ಹೊರಟ ಅಗ್ನಿ ರಾಮಾಯಣ ಕಾಲದಲ್ಲಿ ಯಾವ ವಾನರನಾಗಿ ಅವತಾರ ಮಾಡಿದ? ನಿರ್ಣಯದಲ್ಲಿ ನಿಮಗಾಗಿದೆ ಪ್ರಶ್ನೆ. ಇವರ ಅವತಾರ ಅಂತ ರಾಮಾಯಣ ಪ್ರಾರಂಭದಲ್ಲಿ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಏನೇನು ತಿಳಿಸಿದ್ದಾರೆ ಅದರಲ್ಲಿ ಬರ್ತದೆ. ಸುಗ್ರೀವ್ ಕ್ವೆಶನ್ ಪಾಸಸ್ ಟು ಟೀಮ್ 1. ಜಾಂಬವಂತ. ಕ್ವೆಶನ್ ಪಾಸಸ್ ಟು ಟೀಮ್ 2. ನೀಲ. ವೆರಿ ಗುಡ್. ಮಾರ್ಕ್ ಟು ಟೀಮ್ 2, ಧ್ರುವ ಟೀಮ್. ಈಸಿಯಾಗಿ ಬಂತು. India was originally called Bharata because of Bharata because of ಯಾವ ಭರತ? ವೃಷಭ ರೂಪದ ನಾ ಹೇಳ್ಬೋದು. ಜಡ ಬರತ್ತ. ವೃಷಭ ಅವತಾರದ ಭಾರತ ದೇಶವನ್ನು ಭರತ ಎಂಬ ರಾಜ ರೂಲ್ ಮಾಡಿದ್ದ. ಭಾರತ ಅಂತ ಹೆಸರು ಬಂದದ್ದು ಯಾವ ಭರತನಿಂದ? ಯಾರ ಮಗ ಭರತ? ಜಡಭರತ. ಆ ಭರತ ಯಾರಿಗೆ ಮಗನಾಗಿ ಹುಟ್ಟಿದ್ದು? ಅದು 3ನೇ ಜನ್ಮ. ದೇವರ ವೃಷಭ ಅವತಾರ. ಜಯಂತಿ ಮತ್ತು ದೇವರ ವೃಷಭ ಅವತಾರ. ಜಯಂತಿ ಹಾಗೂ ಋಷಭ ಅವತಾರನ ಮಗ. ಒಂದು ಲಾಸ್ಟ್ ಕ್ವೆಶನ್. ಅರ್ಧ ಇಲ್ಲಿ ಅವಳು ಜಯಂತಿ ಹೇಳಿದ್ಲು, ಇವಳು ಋಷಭ ಅಂತ ಹೇಳಿದ್ಲು. ಲಾಸ್ಟ್ ಒಂದು ಕ್ವೆಶನ್ ಆಡಿಯನ್ಸ್ಗೆ. ಇದು ಕ್ವೆಶನು. ಭಾರತೀ ದೇವಿ, ದ್ರೌಪದಿಯಲ್ಲಿದ್ದ ಭಾರತೀ ದೇವಿ ಸದಾಕಾಲ ದ್ರೌಪದಿಯಲ್ಲಿ ಇದ್ಲು ಎಂದು ಅಭಿಮಾನ ನಾಶ ಆಗಿಲ್ಲ. ಯಾಕೆ? ಭಾರತೀ ದೇವಿಗೆ ನೀವು ಆನ್ಸರ್ ಮಾಡ್ತೀರಿ ಅಂತ ಗೊತ್ತು, ನಮ್ಮ ಬುಕ್ ಓದಿರ್ತೀರಂತ ನಾನು ನಿಮ್ಗೆ ಕೇಳಂಗಿಲ್ಲ. ದ್ರೌಪದಿಯಲ್ಲಿದ್ದ ಭಾರತೀ ದೇವಿಗೆ ಎಂದೂ ಅಭಿಮಾನ ನಾಶವಾಗಿಲ್ಲ. ಒಂದೇ ಕಾರಣ, ಒನ್ ಸಿಂಗಲ್ ವರ್ಡಿಂದ. ಭಾರತೀ ದೇವಿ ಇನ್ ದ್ರೌಪದಿ ನೆವರ್ ಲಾಸ್ಟ್ ಅಭಿಮಾನ, ಆರ್ ಶಿ ಕ್ಯಾನ್ ಬಿ ಸೆಡ್ ಆಸ್ ನೆವರ್ ಡೆಡ್. ಬಿಕಾಸ್ ಆಫ್ ವಾಟ್ ರೀಸನ್? ನೋ ದ್ರೌಪದಿಯಲ್ಲಿದ್ದ ಭಾರತೀ ದೇವಿ. ಸರಿ, ಒಂದು ಕ್ವೆಶನ್ ಅಟ್ಲೀಸ್ಟ್ ಆಡಿಯನ್ಸ್ ಆನ್ಸರ್ ಮಾಡಿದೆ, ಸ್ಟೂಡೆಂಟ್ಸ್ ಆನ್ಸರ್ ಮಾಡುವಂಥ ಕ್ವೆಶನ್ ಕೇಳಿವಿ. ಸ್ಟೂಡೆಂಟ್ಸಲ್ಲಿ ಯಾರು? ಯಾಕಂದ್ರೆ ವಾಯುದೇವರು ಎಲ್ಲರಲ್ಲೂ ಅವತಾರ ಇದ್ರು, ಹಾಗಾಗಿ ಒಂದೇ ವರ್ಡ್ ಆನ್ಸರಲ್ಲಿ ಹೇಳಬೇಕು. ಭಾರತೀ ದೇವಿನೇ ದ್ರೌಪದಿಯ ಮೂಲ ರೂಪವಾಗಿ. ಅಂಕಿತಾ? ನಿಯತ ಪತ್ನಿ. ಸಂಬಂಧ ಇಲ್ಲ. ಅವಳಿಗೆ ಪ್ರತಿ ದಿವಸ ಸಾಯವಾಗಿದ್ದಿದ್ರೆ 32 ಲಕ್ಷಣ. ಅವಳಲ್ಲಿ 32 ಲಕ್ಷಣ ಇತ್ತು. ಆ ದ್ರೌಪದಿಯ ದೇಹ 32 ಲಕ್ಷಣಗಳಿರುವ ದೇಹ. ಬೇರೆ ಯಾವ ದೇವತಾ ಸ್ತ್ರೀಯರಿಗೂ ಆ ಯೋಗ್ಯತೆ ಇರಲಿಲ್ಲ. ಅದರಿಂದ ಭಾರತೀ ದೇವಿ ಸದಾಕಾಲ ಆ ದೇಹದಲ್ಲಿ ಇದ್ದರು. ಇವತ್ತು ನಿಮ್ಮೆಲ್ಲರ ಸಹಕಾರ ಭಾಳ ಇದೆ. ಆ ಭಾಳ ಇದ್ದಕ್ಕೆ ಇವತ್ತು ಹುಡುಗರೆಲ್ಲರೂ ಇಷ್ಟು ಅಂಬ್ರಣಿ. ಈ ಕಡೆ ಸಂಜನಾ ದಶಮಸ್ಕಂದ ಭಾಗವತವನ್ನು ಸಂಜನಾ ತೆಗೆದಿದ್ದಾರೆ. ಈ ವರ್ಷದ ಪಾಠ ಹೇಳ್ತಾ ಇದ್ದೀನಿ. ಹುಡುಗರನ್ನು ತಯಾರು ಮಾಡಿಸುವುದರಲ್ಲಿ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ನೀವೆಲ್ಲರೂ ಈ ಕಾರ್ಯಕ್ರಮ ಸಕ್ಸಸ್ ಆಗ್ತದಂದರೆ ಅದು ಅನೇಕ ಕಾರಣಗಳಿದೆ. ಭಗವಂತನ ಅನುಗ್ರಹ, ಗುರು ಅನುಗ್ರಹ, ಸ್ವಾಮಿಗಳ ಅನುಗ್ರಹ, ನಮ್ಮ ಗುರುಗಳ ಅನುಗ್ರಹ. ಆದರೆ ನೀವೆಲ್ಲರೂ ಬಂದು ಇಲ್ಲದಿದ್ದರೆ ಯಾವ ಕಾರ್ಯಕ್ರಮ ಮುಂದೆ ಹೋಗೋದಿಲ್ಲ. ನೀವೆಲ್ಲರಿದ್ದು ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಇಷ್ಟು ದೂರ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀರಿ. ಅದರಿಂದ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು ನಿಮಿಷ, ಈ ಕ್ವಿಸ್ ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ. ರಿಸಲ್ಟ್ಸ್ ವಿಸಿಬಲ್ ಆಗಿದೆ ಅಂತ ನಾನು ಅನೌನ್ಸ್ ಮಾಡಿಲ್ಲ. ಟೋಟಲ್ ಮಾಡಲಿಕ್ಕೆ ಹೋಗಲ್ಲ. ವಿನ್ನರ್ ಬಂದು ಟೀಮ್ 2 ಧ್ರುವ ಟೀಮ್ ವಿನ್ನರು. ಸೆಕೆಂಡ್ ವಿನ್ನರ್ ಟೀಮ್ 1 ಪ್ರಹ್ಲಾದ. ಥರ್ಡ್ ವಿನ್ನರ್ ಟೀಮ್ 3 ಮಾರ್ಕಂಡೇಯ. 5 ಮಾರ್ಕ್ ಡಿಫರೆನ್ಸ್ ಇವರಿಬ್ಬರಿಗೂ. ಇದು ಸ್ವಲ್ಪ ಡಿಫರೆನ್ಸ್ ಹೆಚ್ಚಿದೆ. ಇವರಿಬ್ಬರಿಗೂ 5 ಮಾರ್ಕ್ ಡಿಫರೆನ್ಸಲ್ಲಿ ಟೀಮ್ 1 ಸೆಕೆಂಡ್ ಪ್ಲೇಸ್. ಮಾರ್ಕ್ಸ್ ಹೇಳೋದಿಲ್ಲ. ಇವತ್ತಿನ ಕಾರ್ಯಕ್ರಮ ಇಷ್ಟಕ್ಕೆ ಮುಗಿಸೋಣ. ಹರಿವಾಯು ಗುರುಗಳ ಅನುಗ್ರಹದಿಂದ ಎಲ್ಲ ವಿಘ್ನಗಳು, ಮಳೆ ಬಂದು ಏನೇನೋ ಅನಾನುಕೂಲ ಆದರೂ ಅವೆಲ್ಲ ಪರಿಹಾರವಾಗಿ ನಮ್ಮ ಇಷ್ಟು ಆರಾಮಾಗಿ ಕಾರ್ಯಕ್ರಮ ಮಾಡಲಿಕ್ಕಾಯಿತು. ಆ ಭಗವಂತನಲ್ಲೇ ಇವತ್ತಿನ